ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗಿ ಮೋದಿ ಗುಲಾಮಗಿರಿ, RSS ಗುಲಾಮಗಿರಿ, BJP ಗುಲಾಮಗಿರಿ ಮಾಡ್ತವೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ದಿನ ಬೆಳಗಾದರೆ ಹೊಸ ರೆಕಾರ್ಡ್ಗಳನ್ನು ಸೆಟ್ ಮಾಡ್ತಾನೆ ಇರ್ತಾರೆ. ನಾವು ಅದನ್ನು ನೋಡಿ ಅಸಹ್ಯ ಪಟ್ಟು 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 ಬೇಜಾರಾಗೋಗಿದೆ. ಆದರೂ ಸಹ ಅವುಗಳು ಆ ನೀಚ ಬುದ್ಧಿಯನ್ನು, ಆ ಎಂಜಲ ಬುದ್ಧಿಯನ್ನು ಗೋಧಿ ಮಾಧ್ಯಮ ಅಂತ ಕರೆಸ್ಕೊಳ್ಳುವಂತಹ ಸೋ ಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಿಡೋದೇ ಇಲ್ಲ. ಆದರೆ ಈಗ ಹೊಸ ರೆಕಾರ್ಡನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದಕ್ಕಿಂತ ಕೆಳಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ನಾವು ರೆಕಾರ್ಡ್ ಸೆಟ್ ಮಾಡಿದ್ದೀವಿ ಅಂತ ಎನ್ ಡಿ ಟಿವಿಯ ಪದ್ಮಜಾ ಜೋಶಿ ಅನ್ನುವಂತಹ ಪತ್ರಕರ್ತೆ, ಆಂಕರ್ ಆ ನೀಚತನದಲ್ಲಿ ಹೋಗಿ ಒಂದು ರೆಕಾರ್ಡನ್ನು ಸೆಟ್ ಮಾಡಿದ್ದಾರೆ. ಏನು? ಈ ಲೈಂಗಿಕ ಪಾತಕಿ ಇದಾನಲ್ಲ, ಜೆಫ್ರಿ ಎಪ್ಸ್ಟೀನ್, ಸಣ್ಣ ಮಕ್ಕಳನ್ನು ಲೈಂಗಿಕ ಶೋಷಣೆಗೆ ಬಳಸ್ಕೊಂಡಂಥವನು, ಅವರನ್ನು ಅಪಹರಣ ಮಾಡಿದಂಥವನು, ಅವ್ರಿಗೆ ಟಾರ್ಚರ್ ಕೊಟ್ಟಂಥವನು, ಅವರನ್ನು ಹಿಂಸೆ ಮಾಡಿದವನು, ಮತ್ತು ಜಗತ್ತಿನ ಸೋಕಾಲ್ಡ್ ಪ್ರತಿಷ್ಠಿತ ವ್ಯಕ್ತಿಗಳು, ಪವರ್ಫುಲ್ ವ್ಯಕ್ತಿಗಳಿಗೆ ಅವರನ್ನು, ಆ ಸಣ್ಣ ಮಕ್ಕಳನ್ನು, 9 ವರ್ಷ, 10 ವರ್ಷ, 12, 13 ವರ್ಷದ ಹೆಣ್ಣು ಮಕ್ಕಳನ್ನು ಅವರು ಮುಕ್ಕಿ ತಿನ್ನೋದಕ್ಕೆ ಬಿಡ್ತಿದ್ನಲ್ಲ, ಆ ಮೂಲಕ ಅವನು ಹಣ ಮಾಡ್ಕೊಳ್ಳೋದು, ಇನ್ನೇನೋ ಮಾಡ್ತಿದ್ನಲ್ಲ, ಅಂಥ ನೀಚನನ್ನು ಸಮರ್ಥಿಸುವ ರೀತಿಯಲ್ಲಿ ಈ NDTVಯಲ್ಲಿ ಈ ಪದ್ಮಜಾ ಜೋಶಿ ಅನ್ನುವಂತಹ ಸೋಕಾಲ್ಡ್ ಪತ್ರಕರ್ತೆ ಆಗಲಿಕ್ಕೆ ಲಾಯಕ್ಕಿಲ್ಲದಂತಹ ಮನಸ್ಥಿತಿ ಇರುವಂತಹ ಪದ್ಮಜಾ ಜೋಶಿ ಅಷ್ಟು ಕೀಳು ಮಟ್ಟಕ್ಕೆ ಹೋಗಿ ಸಮರ್ಥಿಸಿದ್ದಾರೆ. ಮತ್ತು ಅದು ಒಂದು ಜಗತ್ತಿರಬಹುದು, ಆದರೆ ಇನ್ನೊಂದು ಬಿಸ್ನೆಸ್ ಇದೆ ಅವನಿಗೆ, ಅದನ್ನು ಮಾತ್ರ ನಾವು ನೋಡಬೇಕು. ಅವನು ಪವರ್ ಬ್ರೋಕರ್, ಅದೇ ನಮಗೆ ಮುಖ್ಯ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾಕೆ ಅಂದರೆ ಮೋದಿ ಹೆಸರು ಬಂದ್ಬಿಡ್ತಲ್ಲ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ. ಯಾಕೆಂದ್ರೆ ಮೋದಿ ಸಂಪುಟದಲ್ಲಿ ಸಚಿವವಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಹೆಸರು ಬಂದಿದೆಯಲ್ಲ, BJPಗೆ ಕೆಟ್ಟ ಹೆಸರು ಬರ್ತಾ ಇದೆಯಲ್ಲ. ಹಾಗಾಗಿ ಅವನನ್ನ ಸ್ವಲ್ಪ ತೊಳೆದು, ಜೆಫ್ರಿ ಎಪ್ಸ್ಟೀನ್ ಅನ್ನ ಸ್ವಲ್ಪ ತೊಳೆದು ಸ್ವಚ್ಛಂದ ಮಾಡಿ, ಆ ಕಡೆ ಯಾಕೆ ನೋಡ್ತೀರಿ, ಈ ಕಡೆ ನೋಡಿ, ಇಲ್ಲಿ ನೋಡಿ, ಸ್ವಚ್ಛವಾಗಿದ್ದಾನೆ. ಈ ಸ್ವಚ್ಛವಾಗಿರೋನ್ ಜೊತೆನೆ ಇವರು ಹೋಗಿರೋದು, ಮಾತುಕತೆ ಮಾಡಿರೋದು, ಭೇಟಿ ಮಾಡಿರೋದು, ಸಂಪರ್ಕ ಮಾಡಿರೋದು, ಎಲ್ಲವೂ ಇರೋದು. ಇದನ್ನು ಮಾತ್ರ ನೋಡಿ ಅಂತ. ಸೊ ಏನಾಯ್ತು ಎಕ್ಸಾಕ್ಟ್ ಆಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದು ಮನುಷ್ಯತ್ವ ಇರುವಂಥವ್ರು ಯಾರಿಗೇ ಆಗಲಿ ಅಸಹ್ಯ ಮೂಡಿಸುವಂಥದ್ದು. ಅಂದರೆ ಪತ್ರಕರ್ತರಾಗಿದ್ದುಕೊಂಡು ಸಹ ಈ ಮಟ್ಟಕ್ಕೆ ಬೂಟ್ ನೆಕ್ಕೋ ಕೆಲಸ ಮಾಡೋದಿದೆಯಲ್ಲ, ಅಧಿಕಾರಶಾಹಿಗಳದು ಅಥವಾ ಮತಾಂಧರದು, ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳೋದು, ಲೋಯೆಸ್ಟ್ ರೆಕಾರ್ಡ್, ಇದಕ್ಕಿಂತ ಕೆಳಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳ ಬಗ್ಗೆ ಹೇಳೋಕ್ಕಾಗಲ್ಲ, ಇನ್ನೂ ಕೆಳಮಟ್ಟಕ್ಕೆ ಹೋದರೂ ಹೋಗ್ತಾರೆ. ಬಟ್ ಸದ್ಯಕ್ಕೆ ಇದು ಲೋಯೆಸ್ಟ್. ಸೊ ಏನು ನಡೀತಿದೆ ದೇಶದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಪ್ಸ್ಟೀನ್ ಅನ್ನುವಂಥ ಎಂಥ ನೀಚ ಅನ್ನೋದನ್ನು ಆಗಲೇ ಹೇಳಿದೆ ನಾನು. ಈ ಹಿಂದಿಯೂ ವಿಡಿಯೋಗಳನ್ನು ಮಾಡಿದ್ದೆ, ಅವನು ಏನೇನು ಮಾಡಿದ್ದಾನೆ ಅಂತ. 9 ರಿಂದ 14 ವರ್ಷದ ನಡುವಿನ ಹೆಣ್ಣು ಮಕ್ಕಳನ್ನು, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಿಂದ ಕಿಡ್ನ್ಯಾಪ್ ಮಾಡಿಕೊಂಡು, ಟ್ರಾಫಿಕ್ ಮಾಡಿಕೊಂಡು ಕರ್ಕೊಂಡು ಬಂದು ಅವ್ರ ಮೇಲೆ ಲೈಂಗಿಕ ಶೋಷಣೆ ಮಾಡಿ, ಇವನು ರೇಪ್ ಮಾಡೋದಲ್ಲದಿರ ಜಗತ್ತಿನ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಕರೆಸ್ಕೊಳ್ಳುವವರು, ಟ್ರಂಪಿಂದ ಹಿಡಿದು, ಕ್ಲಿಂಟನ್ನಿಂದ ಹಿಡಿದು, ಬಿಲ್ ಗೇಟ್ಸಿಂದ ಹಿಡಿದು, ಕೈಕಾಲು ಆಡದೇ ಇರುವಂತಹ ಸ್ಟೀಫನ್ ಹಾಕಿಂಗ್ಸ್ವರೆಗೆ, ಇನ್ನೂ ಸಾಕಷ್ಟು ಜನರಿಗೆ ಆ ಸಣ್ಣ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಬಿಟ್ಟು ಅವ್ರ ಮೇಲೆ ಶೋಷಣೆ ಮಾಡಿರುವಂತಹ ಆರೋಪಿ ಅಲ್ಲ, ಅಪರಾಧಿ, ಅಂಥ ಕ್ರೂರಿ ಅವನು ಜೆಫ್ರಿ ಎಪ್ಸ್ಟೀನ್. ಅಂಥವನ ಕುರಿತಾಗಿ ಅಮೆರಿಕದಲ್ಲಿ ಕೇಸ್ ಆಯಿತು. ಕೇಸ್ ಆದ ಕೆಲವೇ ದಿನಗಳಲ್ಲಿ ಜೈಲಲ್ಲಿ ಅವನು ಸಾವಾಗುತ್ತೆ. ಅವನು ಕೊಲೆ ಅನ್ನೋದು ಆಲ್ಮೋಸ್ಟ್ ಖಾತರಿ ಆಗ್ತಿದೆ, ಯಾಕಂದರೆ ಸಾಕಷ್ಟು ಜನರು ಬಂಡವಾಳ ಆಚೆ ಬರುತ್ತೆ ಅಂತ. ಬಟ್ ಆದರೂ ಸಹ ಲಕ್ಷಾಂತರ ಪುಟಗಳು, ಸಾವಿರಾರು ವಿಡಿಯೋಗಳು, ಸಾವಿರಾರು ಫೋಟೋಗಳು, ಅವನ ಡೈರಿ, ಇದೆಲ್ಲವೂ ಸಹ ಪೊಲೀಸರಿಗೆ ಸಿಕ್ಕಿದೆ, ಅಲ್ಲಿನ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿದೆ, FBI ಗೆ ಸಿಕ್ಕಿದೆ. ಅಮೆರಿಕದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು, ಸಾರ್ವಜನಿಕಗೊಳಿಸಿ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಹೇಳಿದ ನಂತರವೂ ಸಹ ಒಂದಷ್ಟು ಕಡೆ ಎಲ್ಲ ಅವರು ಸೆನ್ಸರ್ ಮಾಡಿ ಯಾಕಂದರೆ ಟ್ರಂಪ್ ಹೆಸರೇ ಇದೆಯಲ್ಲ, ಅತಿ ಹೆಚ್ಚು ಬಾರಿ ಮತ್ತು ಅತಿ ಹೆಚ್ಚು ನೀಚತನದಲ್ಲಿ ಕಾಣಿಸ್ತಾ ಇರೋದು ಟ್ರಂಪೇ. ಆತನೇ ಅಧ್ಯಕ್ಷ ಈಗ ಅಮೆರಿಕಾಗೆ, ಆತನ ಸರ್ಕಾರ ತಾನೇ ಬಿಡುಗಡೆ ಮಾಡ್ತಿರೋದು. ಸೊ ಎಷ್ಟು ಎಡಿಟ್ ಮಾಡಬೇಕು ಅಷ್ಟು ಮಾಡ್ಕೊಂಡು ಬಿಡ್ತಿದ್ದಾರೆ. ಆದರೆ ಇದರಲ್ಲಿ
ಭಾರತದ ಹೆಸರು ಇರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಾಕಂದರೆ ನಮ್ಮವರು ಅಷ್ಟು ನೀಚತನಕ್ಕೆ ಹೋಗಲ್ಲ, ಅಂಥವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋದಿಲ್ಲ. ಸೋ ಕಾಲ್ಡ್ ವಿಶ್ವಗುರು, ಸೋ ಕಾಲ್ಡ್ ಸಂಸ್ಕಾರಿ ಪಕ್ಷ, ಸೋ ಕಾಲ್ಡ್ ಸಂಸ್ಕಾರಿಗಳು ಅಂತ ಅನ್ಕೊಂಡಿದ್ರೆ ಬಂತಲ್ಲ ಇವ್ರ ಹೆಸರು. ಕಂತುಗಳಲ್ಲಿ ಬಿಡುಗಡೆ ಮಾಡ್ತಿರೋದು ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ಗಳನ್ನು. 2ನೇ ಕಂತಿನಲ್ಲೇ ಭಾರತದ ಬಂತು, ಮೋದಿ ಹೆಸರು ಬಂತು. ಮೋದಿಯ ಸಂಪುಟದಲ್ಲಿ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಹೆಸರು ಬಂತು, ಪೆಟ್ರೋಲಿಯಂ ಮಿನಿಸ್ಟರ್. ಅನಿಲ್ ಅಂಬಾನಿ ಹೆಸರು ಬಂತು, ಮೋದಿಯ ಒಂದು ಕಾಲದ ಆಪ್ತ ಬಿಸ್ನೆಸ್ ಮ್ಯಾನ್. ರಫೇಲ್ ಡೀಲನ್ನ ಅವನ ಮೂಲಕನೇ ಮಾಡಿಸಿದ್ದು, ಅನಿಲ್ ಅಂಬಾನಿ ಮೂಲಕನೇ ಮೋದಿ. ಅನಿಲ್ ಅಂಬಾನಿದಂತೂ ಇಂತಹ ಹುಡುಗಿ ಇರಬೇಕು ಅನ್ನೋದಕ್ಕೆ ಚಾಟ್ ಆಗಿರುವಂತಹದ್ದು ಜೆಫ್ರಿ ಎಪ್ಸ್ಟೀನ್ ಜೊತೆಯಲ್ಲಿ. ಮೋದಿದೇನು ಟ್ರಂಪ್ಗೆ ಖುಷಿ ಪಡಿಸೋದಕ್ಕೆ, ಟ್ರಂಪ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇಸ್ರೇಲ್ಗೆ ಹೋಗಿ ನೆತನ್ಯಾಹು ಟ್ರಂಪ್ ಎದುರುಗಡೆ ಕುಣಿದಂತಹದ್ದು ಮೋದಿ ಮೇಲೆ ಬಂದಂಥದ್ದು ಫೈಲ್ಸ್ ಅಲ್ಲಿ ಇರೋದು. ಕುಣಿದ್ರು ಅಂದ್ರೆ ವರ್ಚುವಲ್ ಆಗಿ ಡ್ಯಾನ್ಸ್ ಮಾಡಿದ್ರು ಅಂತಲ್ಲ, ತಾಳಕ್ಕೆ ತಕ್ಕಂತೆ ಕುಣಿಯೋದು ಅಂತ, ತಾಳಕ್ಕೆ ತಕ್ಕಂತೆ ಕುಣಿಯೋದು ಅಂತ. ಆ ನಂತರ ಬಂತು ನೋಡಿ ಹರ್ದೀಪ್ ಸಿಂಗ್ ಪುರಿ, ಭಾರತದ ಪೆಟ್ರೋಲಿಯಂ ಸಚಿವ. 3-4 ಬಾರಿ ಭೇಟಿ ಮಾಡಿದ್ದೀನಿ ಅಂತ ಸ್ವತಃ ಹರ್ದೀಪ್ ಸಿಂಗ್ ಪುರಿನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಪ್ಕೊಳ್ಬೇಕಾಯ್ತು. ಯಾಕಂದ್ರೆ ಅಷ್ಟು ವಿಚಾರಗಳು ಹೊರಗಡೆ ಬಂದ್ಬಿಡ್ತು, ನಿರಾಕರಿಸಕ್ಕೆ ಸಾಧ್ಯನೇ ಇರಲಿಲ್ಲ. ಮತ್ತು ಸದನದ ಒಳಗೆ ವಿಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತು ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಮತ್ತು ಹರ್ದೀಪ್ ಸಿಂಗ್ ಪುರಿ ವಿಚಾರವಾಗಿ. ಹಾಗಾಗಿ ಸ್ವತಃ ತಾನೇ ಆಚೆ ಬಂದ್ಬಿಟ್ಟು ಹೌದು ನಾನು ಭೇಟಿ ಮಾಡಿದ್ದೆ, ಬಿಸ್ನೆಸ್ ಲೆವೆಲಲ್ಲಿ ಭೇಟಿ ಮಾಡಿದ್ದೆ, ರಾಜತಾಂತ್ರಿಕ ಲೆವೆಲಲ್ಲಿ ಭೇಟಿ ಮಾಡಿದ್ದೆ ಅಂತ ಕತೆ ಹೊಡಿತಾರೆ. ಈ ನಡುವೆ ಇಡೀ ದೇಶದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಹೆಸರಿದೆ, ಮೋದಿ ಸಚಿವರ ಹೆಸರಿದೆ, ಅನಿಲ್ ಅಂಬಾನಿ ಹೆಸರಿದೆ, ಇದೆಲ್ಲ ಇದೆ ಅಂತ ಚರ್ಚೆಗಳು ಶುರುವಾಗಿದ್ದ ತಕ್ಷಣವೇ ಮೋದಿ ಇಮೇಜು ಡ್ಯಾಮೇಜ್ ಆಗೋಕ್ಕೆ ಶುರುವಾಯಿತು. BJPಯಲ್ಲಿರುವಂಥವ್ರು ಇಂತಹ ನೀಚ ಕೃತ್ಯಗಳನ್ನು ಮಾಡ್ತಾರ, ಇಂತಹ ನೀಚರನ್ನು ಹೋಗಿ ಭೇಟಿ ಮಾಡ್ತಾರ ಅಂತೆಲ್ಲ ಬಂದ್ಬಿಡ್ತು. ಹಾಗಾದರೆ ಈ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಈ ಬಕೆಟ್ಗಳು ಸುಮ್ಮನೆ ಇರೋಕ್ಕಾಗತ್ತಾ? ಬಕೆಟ್ ಹಿಡಿಬೇಕಲ್ಲ, ಬೂಟ್ ನೆಕ್ಕಬೇಕಲ್ಲ. ಹೇಗಾದರೂ ಮಾಡಿ ಈ ಕೆಟ್ಟ ಇಮೇಜಿಂದ ಮೋದಿಯನ್ನ BJPಯನ್ನ ಹೊರಗಡೆ ತರಬೇಕು ಅಂತ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಂಡಿರೋದು NDTV, ಅದಾನಿ ಒಡೆತನದ NDTV. 2 ವರ್ಷಗಳ ಹಿಂದೆ ಮೋಸದಿಂದ NDTVಯನ್ನ, ಜಾತ್ಯತೀತವಾಗಿದ್ದಂತಹ ಎಥಿಕಲ್ ಜರ್ನಲಿಸಮ್ ಅನ್ನು ಫಾಲೋ ಮಾಡ್ತಿದ್ದಂತಹ NDTVಯನ್ನ ಅಡ್ಡದಾರಿಯಲ್ಲಿ ಹೋಗಿ ಲಪಟಾಯಿಸಿದ್ರು. ಯಾರು? ಕೆಲವು ಕಾಣದ ಶಕ್ತಿಗಳು, ಸರ್ಕಾರದಲ್ಲಿರುವಂಥವು ಮತ್ತು ಅದಾನಿ. ಈಗ ಅದು ಪಕ್ಕ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ. ಸೊ ಅದರಲ್ಲಿ ಒಬ್ಬರು ಆಂಕರ್, ಪತ್ರಕರ್ತೆ ಪದ್ಮಜಾ ಜೋಶಿ ಅಂತ ಮೊನ್ನೆ ಡಿಬೇಟ್ ಇಟ್ಕೊಂಡಿದ್ರು ಈ ಎಪ್ಸ್ಟೀನ್ ಬಗ್ಗೆ. ಹರ್ದೀಪ್ ಸಿಂಗ್ ಪುರಿ ಭೇಟಿ ಮಾಡಿರೋದ್ರ ಬಗ್ಗೆ, ಸಂಪರ್ಕಿಸಿರೋದ್ರ ಬಗ್ಗೆ, ಇಮೇಲ್ಸಲ್ಲಿ ಇದು ಮಾಡಿರೋದ್ರ ಬಗ್ಗೆ, ಸಂವಹನ ನಡೆಸಿರೋದ್ರ ಬಗ್ಗೆ. ಆ ಸಂದರ್ಭದಲ್ಲಿ BJP ಮತ್ತು ನರೇಂದ್ರ ಮೋದಿ ಇಮೇಜನ್ನು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಈ ಪದ್ಮಜಾ ಜೋಶಿ ಏನು ಹೇಳಿಬಿಟ್ರು ಅಂದರೆ, ಅವನು ದೊಡ್ಡ ಲೈಂಗಿಕ ಶೋಷಣೆ ಮಾಡುವ ವ್ಯಕ್ತಿ, ಲೈಂಗಿಕ ಪಾತಕಿ, ಏನೇನೋ ಇರಲಿ, ಅದನ್ನ ಯಾಕೆ ನೋಡ್ತೀರಿ? ಈ ಕಡೆ ನೋಡಿ, ಅದರ ಜೊತೆಗೇನೆ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಪವರ್ ಬ್ರೋಕರ್. ಇಬ್ಬರನ್ನ ಭೇಟಿ ಮಾಡಿಸಿ ಅವ್ರಿಗಾಗಬೇಕಿರುವಂತಹ ಕೆಲಸಗಳನ್ನು ಮಾಡಿಸ್ತಿದ್ದಂತಹ ವ್ಯಕ್ತಿ ಪವರ್ ಬ್ರೋಕರ್. ಅದನ್ನ ಯಾಕೆ ನೀವು ನೋಡಲ್ಲ? ಆ ಪವರ್ ಬ್ರೋಕರ್ ಬ್ರ್ಯಾಕೆಟ್ ಅಲ್ಲೇನೆ ನಮ್ಮ ದೇಶದ ಪ್ರತಿನಿಧಿಗಳು, ಅಂದರೆ ಮೋದಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಹರ್ದೀಪ್ ಸಿಂಗ್ ಪುರಿ ಒಪ್ಕೊಂಡೇ ಬಿಟ್ಟಿದ್ದಾರಲ್ಲ, ಭೇಟಿನೇ ಮಾಡಿದ್ದೀನಿ ಅಂತ, ಬರೀ ಇಮೇಲ್ ಮಾತಾಡಲ್ಲ, ಭೇಟಿನೇ ಮಾಡಿದ್ದೀನಿ ಅಂತ. ಅವರು ಕಾಂಟ್ಯಾಕ್ಟ್ ಮಾಡಿರೋದು, ಸಂಪರ್ಕಿಸಿರೋದು, ಭೇಟಿ ಮಾಡಿರೋದು ಪವರ್ ಬ್ರೋಕರ್ ಅನ್ನುವಂಥ ಇಮೇಜಲ್ಲಿ. ಇದನ್ನ ಯಾಕೆ ನೋಡ್ತೀರಿ ನೀವು? ವಾಹ್, ಒಂದು ಹೆಣ್ಣಾಗಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡಿದವನ ಕುರಿತಾಗಿ ಇಂಥ ಮಾತು. ಇದೇನು BJP ವಾಷಿಂಗ್ ಮಿಷನಾ? ಎಂಥ ಭ್ರಷ್ಟಾಚಾರಿ ಆದರೂ ಸಹ ಅಲ್ಲಿ ಬಂದ ತಕ್ಷಣ, BJP ಜಾಯಿನ್ ಆಗಿದ ತಕ್ಷಣ BJPಯಿಂದ ಹೊರಗಡೆ ಬಂದು, ಆ ಮಿಷನಿಂದ ಹೊರಗಡೆ ಬಂದರೆ ಸ್ವಚ್ಛಂದ, ನೋ ಮೋರ್ ಅಲಿಗೇಷನ್ಸ್, ಕರಪ್ಷನ್ ಇಲ್ಲ, ಎಂಥದ್ದು ಇಲ್ಲ, ಈಸ್ ಎ ಕ್ಲೀನ್ ಪರ್ಸನ್, ಕ್ಲೀನ್ ಇಮೇಜ್. ಅದೇ ರೀತಿ ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ಈ ಒಂದು ಲೈಂಗಿಕ ಪಾತಕಿಯನ್ನು ಸಹ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಪದ್ಮಜಾ ಜೋಶಿ. ಅದನ್ನೇ ಮಾಡಿದ್ದು. ಆ ಡಿಬೇಟಲ್ಲಿದ್ದಂತಹ ಆಶುತೋಷ್ ಬೆಚ್ಚಿ ಬಿದ್ದರು. ಆಶುತೋಷ್ ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿದ್ದರು, ಆನಂತರ ಅದು ಅಲ್ಲೇನೋ ಜಗಳ ಆಯಿತು, ಹೊರಗಡೆ ಬಂದರು. ಈಗ ಅವರು ರಾಜಕೀಯ ಅನಲಿಸ್ಟ್, ವಿಶ್ಲೇಷಕರು. ಅವರು ಬೆಚ್ಚಿ ಬಿದ್ದರು. ಏನು ಹೇಳ್ತಾ ಇದ್ದೀರಿ ನೀವು ಅಂತ.
ಬಟ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಪದ್ಮಜಾ ಜೋಶಿಗೆ. ತಾನು ಹೇಳ್ತಾ ಇರೋದು ಅದೇನೆ, ಸರಿನೇ ನಾನು ಹೇಳ್ತಿರೋದು ಅಂತ. ಅದಕ್ಕೆ BJPಯ ವಕ್ತಾರರಾಗಿ ಕೂತಿದ್ದಂತಹ ಇನ್ನೊಂದು ಮಹಿಳೆ ಶಾಜಿಯಾ ಇಲ್ಮಿ, ಆಕೆ ಸಪೋರ್ಟ್. ಹೌದು, ಪದ್ಮಜಾ ಜೋಶಿ ಹೇಳ್ತಿರೋದು ಒಳ್ಳೆಯದು, ಕರೆಕ್ಟು. ಜೆಫ್ರಿ ಎಪ್ಸ್ಟೀನ್ನ ಕರೆಕ್ಟ್ ಇಮೇಜನ್ನು ನಾವು ನೋಡಬೇಕು. ಅವನು ಬಿಸ್ನೆಸ್ ಮ್ಯಾನ್ ಇಮೇಜನ್ನು ಮಾತ್ರ ನೋಡ್ಕೋಬೇಕು. ಅವನು ಸಣ್ಣ ಸಣ್ಣ ಮಕ್ಕಳನ್ನ ರೇಪ್ ಮಾಡಿದ್ರೆ ಏನು? ಬರ್ರಿ, ಇವರೆಲ್ಲ ಹೆಣ್ಣು ಮಕ್ಕಳ, ಇವರೆಲ್ಲ ಮಹಿಳೆಯರ ಹಕ್ಕುಗಳಿಗಾಗಿ ಇವರು ಯಾವತ್ತ ಧ್ವನಿ ಎತ್ತಕ್ಕೆ ಸಾಧ್ಯ ಆಗತ್ತಾ? ಯಾವುದೋ ಒಂದು ಪಕ್ಷಕ್ಕೆ ಬಕೆಟ್ ಹಿಡಿಯೋದಕ್ಕೆ, ಒಂದು ಪಕ್ಷದ ಎಂಜಲ್ ನೆಕ್ಕೋದಕ್ಕೆ ಈ ಮಟ್ಟಕ್ಕೆ ಒಬ್ಬ ಲೈಂಗಿಕ ಶೋಷಣೆ ಮಾಡುವಂತಹ ವ್ಯಕ್ತಿ, ಅದು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ, ಆ ಹೆಣ್ಣು ಮಕ್ಕಳನ್ನು ಕುಯ್ಕೊಂಡು ತಿಂದಿರುವಂತಹ ಆರೋಪಗಳು ಸಹ ಇದಾವ್ರಿ. ಕುಯ್ಕೊಂಡು ತಿಂದಿರೋ ಆರೋಪಗಳಿದ್ದಾವೆ, ಮನುಷ್ಯರನ್ನು ತಿಂದಿರೋ ಆರೋಪಗಳಿದ್ದಾವೆ. ಆ ಜೆಫ್ರಿ ಎಪ್ಸ್ಟೀನ್ ಇಟ್ಕೊಂಡಿದ್ದಂತಹ ಒಂದು ಪ್ರೈವೇಟ್ ಏನು ಐಲ್ಯಾಂಡ್ ಇತ್ತಲ್ಲ, ಅಲ್ಲಿ ಏನು ನಾಚಿಕೆಗೇಡು. ನಾನು ಅದಕ್ಕೆ ಹೇಳ್ತಾ ಇರೋದು, ಇದಕ್ಕಿಂತ ಲೋ ಹೋಗೋದಕ್ಕೆ ಸಾಧ್ಯ ಇದೆ ಅಂದರೆ ಹೇಳಲಿಕ್ಕೆ ಬರಲ್ಲ. ಬಟ್ ಸದ್ಯಕ್ಕಂತೂ ಇದು ಲೋಯೆಸ್ಟ್ ಪಾಯಿಂಟು ಜರ್ನಲಿಸಮ್ನಲ್ಲಿ, ಭಾರತದಲ್ಲಿ ಎಂಜಲು ಮಾಧ್ಯಮಗಳ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿ. ಅಸಹ್ಯ ಹುಟ್ಟುತ್ತೆ. ಇದನ್ನು ಪತ್ರಿಕೋದ್ಯಮ ಅಂತ ಯಾವ ಬಾಯಲ್ಲಿ ಕರಿತೀರಿ ನೀವು? ಯಾವ ಬಾಯಲ್ಲೂ ಕರೆಯೋಕ್ಕಾಗಲ್ಲ. ಅಸಹ್ಯ ಹುಟ್ಟುಬಿಡುತ್ತೆ. ಅಸಹ್ಯ. ಇದು ಪತ್ರಿಕೋದ್ಯಮ ಅಲ್ಲ. ನಾನು ಹೇಳ್ದಂಗೆ ಎಂಜಲು ನೆಕ್ಕೋ ಕೆಲಸ ಅಷ್ಟೇ. ಸೊ ಇಂಥದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.